Hi guys, welcome back to A3 Vlogs. ಸೊ ಗೈಸ್, ಇವಾಗ ಆಚೆ ಹೋಗ್ಬೇಕಂತ ಪ್ಲಾನ್ ಹಾಕೊಂಡಿದ್ದೀವಿ. ಎಲ್ಲಿಗೆ ಹೋಗೋದು, ಏನು ಮಾಡೋದು ಏನು ಪ್ಲ್ಯಾನ್ ಮಾಡಿಲ್ಲ. ಹೋಗ್ತಾನೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ನಾನು ತೋರಿಸ್ತೀನಿ. ಮೇ ಬಿ ಶಾಪಿಂಗ್ ಹೋಗ್ಬೋದು. ನಾವು ತೋರಿಸ್ತೀನಿ ನಾನು ನಿಮಗೆ ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ. ಬಟ್ ಇಲ್ಲಿಬ್ಬರು ಸೀರಿಯಸ್ ಆಗಿ ಕಾರ್ಟೂನ್ ನೋಡ್ತಾ ಇದ್ದಾರೆ. ವ್ಲಾಗ್ ಮಾಡೋಣ ಬನ್ನಿರಿ ಅಂದರೆ ಕಾರ್ಟೂನ್ ನೋಡ್ಕೊಂಡು ಕೂತಿದ್ದಾರೆ. ಓಮ್ ಕಲೆಕ್ಷನ್ಸ್ ಹತ್ರ ಬಂದಿದ್ದೀವಿ. ಅಡ್ರೆಸ್ ನನಗೂ ಗೊತ್ತಿಲ್ಲ, ಕೇಳೋಣ. ಅಡ್ರೆಸ್ಸು ನಿಯರ್ ಬೈ ಜುಮ್ಖಾನ NTTF ಕ್ರಾಸು ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದಲ್ಲೇ ಇರೋದು ಒಂದು ಕಲೆಕ್ಷನ್. ಹೋಗೋಣ. ಎಲ್ಲ ಓಡಾಡ್ತಿದ್ದಾರೆ ಗೈಸ್, ಫುಲ್ ಜನ ಇದ್ದಾರೆ. ಅಲ್ಲಿದ್ರೆ ತುಂಬ ಸೀರಿಯಸ್ ಆಗಿ ಶಾಪಿಂಗ್ ಮಾಡ್ತಾರೆ. ಅವ್ರ ಒಪಿನಿಯನ್ಸ್ ಕೇಳೋಣ ಹೇಗಿದೆ ಅಂಗಡಿ ಅಂತ. ಋಷಿ ಎಲ್ಲೆಲ್ಲೋ ಹುಡ್ಕಾಡ್ತಿದ್ದಾರೆ ಗೈಸ್, ಬಟ್ಟೆಗಳನ್ನ ಎಲ್ಲೂ ಇಲ್ಲ ಗೈಸ್. ಇಲ್ಲಿ ಹುಡ್ಕಾಡ ಬನ್ನಿ. ನನಗಂತೂ ಶಾಪಿಂಗ್ ಅಷ್ಟೊಂದು ಇಷ್ಟ ಅಲ್ಲ. ಒಪಿನಿಯನ್ ಹೇಳು ನಿಮಗೆ ಅಂಗಡಿ ಬಗ್ಗೆ. ಸಿಗ್ತಾ ಬಟ್ಟೆ ನಿಮಗೆ? ಇಲ್ಲ, ಹುಡುಕ್ತಾ ಇದೆಯಾ? ಹುಡುಕ್ತಾ ಇದ್ದೀನಿ. ಎಷ್ಟು ಬಟ್ಟೆ ತೊಗೊಂಡೆ ಇವಾಗ? ನೋಡ್ತಾ ಇದ್ದೀನಿ, ಹೊಡಿತಾ ಇದ್ದೀನಿ. ಎಷ್ಟು ಬಟ್ಟೆ ಇಷ್ಟ ಆಯಿತು ನಿಮಗೆ? ನನಗೆ 5 ಬಟ್ಟೆ. ಸರಿ, ಹೋಗೋಣ ನೋಡೋಣ ಏನೇನು ತೊಗೋತಾರೆ. ಗ್ರೌಂಡ್ ಫ್ಲೋರಲ್ಲಿ ಬರೀ ಮಕ್ಳ ಕಲೆಕ್ಷನ್ಸ್ ಅಷ್ಟೇ ಇದ್ದಿದ್ದು. ಸೊ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ, ಗರ್ಲ್ಸ್ ಮತ್ತು ಲೇಡೀಸ್ ಕಲೆಕ್ಷನ್ಸ್ ನೋಡೋಕ್ಕೆ. ನೋಡೋಣ ಅಲ್ಲಿ ಏನೇನು ಸಿಗುತ್ತೆ ಅಂತ. ಈ ಶಾಪ್ ಬಗ್ಗೆ ನಾವು ಒಂದು ಒಪಿನಿಯನ್ ಕೇಳೋಣ. ಅಮ್ಮ, ಒಪಿನಿಯನ್ ಅಬೌಟ್ ದ ಶಾಪ್. ತುಂಬ ಕಲೆಕ್ಷನ್ಸ್ ಇದೆ, ಮಕ್ಕಳದಂತೂ ತುಂಬಾ ಇದೆ ಕಲೆಕ್ಷನ್ಸು. ಬಟ್ ನನಗೆ ಯಾವುದು ಇಷ್ಟ ಆಗಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಚಾಯ್ಸ್ ಇರುತ್ತೆ, ಬಟ್ ತುಂಬ ಕಲೆಕ್ಷನ್ಸ್ ಇದೆ. ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ಸ್ಲಿಪ್ಪರ್ಸು, ಅದು ಮನೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಇದೆ. ಥರ್ಡ್ ಫ್ಲೋರಲ್ಲಿ ಮೆನ್ಸ್ ಕಲೆಕ್ಷನ್ಸ್ ಇದೆ. ಇವಾಗ ಅಲ್ಲಿಗೆ ಹೋಗ್ತಾಯಿಲ್ಲ, ಬಿಕಾಸ್ ಟೈಮ್ ಆಗಿದೆ ಆಲ್ರೆಡಿ. ಕ್ಲೋಸಿಂಗ್ ಟೈಮ್ ಅಂತೆ 9:30 ಕ್ಲೋಸಿಂಗ್ ಟೈಮ್, 9:20 ಆಗಿದೆ. ಸೊ ಇಲ್ಲಿ ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡೋಣ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಸ್ಲಿಪ್ಪರ್ಸ್ ನೋಡೋಣ, ಜಸ್ಟ್ ತೋರಿಸೋಣ ಅಂತ ಬಂದೆ ನನ್ನ ಮೇಲೆ. ಫುಲ್ ಸ್ಲಿಪ್ಪರ್ಸ್, ಡೆಕೋರೇಷನ್ ಐಟಮ್ಸ್, ಮನಿ ಡೆಕೋರೇಷನ್ ಐಟಮ್ಸ್, ಬ್ಯಾಗ್ಸ್, ಲೇಡೀಸ್ ಬ್ಯಾಗ್ಸ್ ಅದೆಲ್ಲ ಇದೆ. ಐ ಶೋ ಯು ಗೈಸ್. ಸಿ, ಫುಲ್ಲು ಡೆಕೋರೇಷನ್ ಐಟಮ್ಸು, ಸ್ಲಿಪ್ಪರ್ಸ್ ಇದೆ. ಬಟ್ ಕ್ಲೋಸಿಂಗ್ ಟೈಮ್ ಅಂತೆ, ಹೋಗೋಣ ನಾವು. ಗರ್ಲ್ಸ್ ಸ್ವಲ್ಪ ಕಡಿಮೆ ಆಯಿತು ಅಷ್ಟೇ, ಬಿಟ್ಟರೆ ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ಅಷ್ಟೊಂದೆಲ್ಲ ಏನು ಪ್ರೈಸ್ ಆಗಿಲ್ಲ. ಓಕೆ ಲೈಕ್ ಎಲ್ಲರೂ ಶಾಪಿಂಗ್ ಮಾಡ್ಬೋದು, ಎಲ್ಲ ರೇಂಜ್ ಅವರು ಕೂಡ ಶಾಪಿಂಗ್ ಮಾಡ್ಬೋದು. ಪ್ರೈಸ್ ಎಲ್ಲ ನಾಟ್ ಸೋ ಹೈ. ನಮ್ಮಮ್ಮ ಬಿಲ್ಲಿಂಗು ಇದ್ದಾರೆ, ಬಿಲ್ ಮಾಡ್ಸೋದು ತುಂಬ ಪೇಷನ್ಸ್ ಇತ್ತು ನನಗದಿಲ್ಲ. ಕ್ಯೂ ಇದೆ, ಅಲ್ಲಿ ನಿಂತಿದ್ದಾರೆ ನಮ್ಮ ಮನೆ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ರೀಚ್ ಆಗಿತ್ತು. ಆಲ್ಮೋಸ್ಟ್ 9:50 ಆಗಿತ್ತು. ರೋಡಲ್ಲಿ ತುಂಬ ನಾಯ್ಸ್ ಇತ್ತು ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಇವಾಗ ಟೈಮ್ ಬಂದ್ಬಿಟ್ಟು 10:42
2 ಆಗಿದೆ. ನಾನು ಮಾತಾಡೋದು ನಿಮಗೆ ಕೇಳಿಸ್ತಿಲ್ಲ ಅನಿಸುತ್ತೆ ಬಿಕಾಸ್ ಸೌಂಡ್ ಇದೆ. ಇವಾಗ ನನಗೆ ಗೋಬಿ ಕ್ರೇವಿಂಗ್ಸ್, ನೈಟ್ ಗೋಬಿ ಕ್ರೇವಿಂಗ್ಸ್ ಆಗಿ ಹೋಟ್ಲಿಗೆ ಬಂದ್ವಿ. ಐ ಥಾಟ್ ಸಿಗಲ್ಲ ಅಂತ, ಬಟ್ ಸಿಕ್ಕಿದೆ. ಪ್ರಿಪೇರ್ ಮಾಡ್ತಾ ಇದ್ದಾರೆ, ತೊಗೊಂಡು ಮನೆಗೆ ಹೋಗಿ ತಿನ್ನೋಣ. ನೆನೆ ತಿಂದ್ಬಿಟ್ಟು ಹಾಗೆ ಮಲ್ಕೊಬಿಟ್ಟೆ. ಸೊ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಆಫ್ಟರ್ನೂನ್ವರೆಗೂ. ಅದಾದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಆಫ್ಟರ್ನೂನಿಂದ. ಸೊ ಆಫ್ಟರ್ನೂನ್ವರೆಗೂ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಅವರಿಬ್ಬರು ಮಲ್ಕೊಂಡಿದ್ರು. ಇವಾಗ ಆಯುಷಿ ಎದ್ದಿದ್ದಾಳೆ, ಕಾರ್ಟೂನ್ ನೋಡ್ತಿದ್ದಾಳೆ. ಆಯುಷಿ ಮಲ್ಕೊಂಡಿದ್ದಾಳೆ. ಯಾವ ಕಾರ್ಟೂನ್ ನೋಡ್ತಾ ಇದೆಯಾ? ಪಾಪೆಗೆ ನೋಡ್ತಾ ಇದ್ದಾಳೆ. ಆಯುಷಿ ಮಲ್ಕೊಂಡಿದ್ದಾಳೆ. ಹೇಗೆ ಮಲ್ಕೊಂಡಿದ್ದಾಳೆ ಅಂತ ಮಲ್ಕೊಂಡಿದ್ದಾಳೆ. ಟೈಮ್ 9:20 ಆಗಿದೆ. ನಮ್ಮಮ್ಮ ಎಲ್ಲ ವಾಕಿಂಗ್ ಹೋಗಿದ್ದಾರೆ. ಅವ್ರು ಬಂದಮೇಲೆ ಟಿಫಿನ್ ಮಾಡಬೇಕು. ಸೊ ನೋಡೋಣ. ಅಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ, ಚಟ್ನಿ, ಸಾಂಬಾರು ಮಾಡಿದರು. ಸೊ ಅದರ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ತಿಂದು ಇವಾಗ ಬಂದೆ. ಆ್ಯಸ್ ಯೂಶ್ವಲ್ ನಮಗೆ ಲೀವ್ ಸ್ಟಾರ್ಟ್ ಆದರೆ ನಮ್ಮಮ್ಮ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತಾರೆ. ಎಲ್ಲ ಸೆಗ್ರಿಗ್ರೇಟ್ ಮಾಡ್ತಾ ಇದ್ದಾರೆ. ಬೇಕಾಗಿರೋ ಬಟ್ಟೆ, ಬೇಕಿರೋ ಬಟ್ಟೆ ಹೆಲ್ಪ್ ಮಾಡೋಣ. ನಾವು ಕೆಲಸ ಮಾಡಬೇಕಾದ್ರೆ ಈ ಥರ ಮಧ್ಯ ಮಧ್ಯ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಸೊ ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ನಮ್ಮ ಚಾನಲ್ ನೋಟಿಫಿಕೇಶನ್ಸ್ ಬರುತ್ತೆ. ನಮ್ಮ ಬ್ಲಾಗ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟೇ ಟ್ಯೂನ್ಡ್ ಅಂಟಿಲ್ ಅವರ್ ನೆಕ್ಸ್ಟ್ ಬ್ಲಾಗ್.